ವಿರಾಜಪೇಟೆಯಲ್ಲಿ ಪ್ರಥಮ ಬಾರಿಗೆ ಏಪ್ರಿಲ್ 2ರಂದು ಅದ್ದೂರಿ ಹನುಮ ಜಯಂತಿ ಮಹೋತ್ಸವ ಆಚರಿಸಲಾಗ್ತಾ ಇದ್ದು, ಈ ಸಂಬಂಧ ವಿರಾಜಪೇಟೆ ನಗರದಲ್ಲಿ ಅದ್ದೂರಿ ಶೋಭಾಯಾತ್ರೆ ಹಾಗೂ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಹನುಮ ಜಯಂತಿ ಆಯೋಜನಾ ಸಮಿತಿ ಅಧ್ಯಕ್ಷ ಅಂಜಪರವಂಡ ಅನಿಲ್ ಮಂದಣ್ಣ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅತ್ಯಂತ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸಲು ಸಮಿತಿ ವತಿಯಿಂದ ತೀರ್ಮಾನಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಮಂಗಳೂರಿನ ಗುರುಪುರದಲ್ಲಿರುವ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳು ಹಾಗೂ ಖ್ಯಾತ ವಾಗ್ಮಿ ಶರಣ್ ಪಂಪ್ವೆಲ್ ಆಗಮಿಸಲಿದ್ದಾರೆ. ಹನುಮ ಜಯಂತಿ ಕಾರ್ಯಕ್ರಮ ಜಿಲ್ಲಾ ಮಟ್ಟದಾಗಿದ್ದು, ಹನುಮ ಭಕ್ತರು, ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತಾಗಬೇಕೆಂದರು. ನಾನು ಅಂಜಪರವಂಡ ಅನಿಲ್ ಮಂದಣ್ಣ, ಹನುಮ ಜಯಂತಿ ಆಯೋಜನಾ ಸಮಿತಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಮ್ಮ ಸಮಿತಿ ವತಿಯಿಂದ ಇದೇ ತಾರೀಕು ಅಂದರೆ ಬರೋ ತಿಂಗಳು ಏಪ್ರಿಲ್ 2ರಂದು ಹನುಮ ಜಯಂತಿಯನ್ನು ವಿರಾಜಪೇಟೆ ನಗರದಲ್ಲಿ ಆಯೋಜಿಸಲು ತೀರ್ಮಾನಿಸಿದ್ದು, ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಸಮಿತಿಗಳು ತೀರ್ಮಾನಿಸಿದೆ. ಆದ್ದರಿಂದ ಇದು ನಗರಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ, ಜಿಲ್ಲೆಗೆ ಸೀಮಿತವಾದ ಕಾರ್ಯಕ್ರಮ. ಜಿಲ್ಲೆಯ ಎಲ್ಲ ಕಡೆಯಿಂದ ಹನುಮ ಭಕ್ತರು ಹಾಗೂ ಹಿಂದೂ ಬಾಂಧವರು ಅತಿ ಹೆಚ್ಚು ಜನ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ವಿನಂತಿಸುತ್ತೀನಿ. ಈ ಕಾರ್ಯಕ್ರಮವು ಏಪ್ರಿಲ್ 2ರಂದು ಬಾಲಾಂಜನೇಯ ಅಪ್ಪಾಯಸ್ವಾಮಿ ರಸ್ತೆಯಿಂದ ಉತ್ಸವ ಮೂರ್ತಿಯೊಂದಿಗೆ ಹೊರಡಲಿದೆ 3 ಗಂಟೆಗೆ. ಅದು ಹೊರಟು ವೀರಾಂಜನೇಯ ಚಿಕ್ಕಪೇಟೆ ಅಲ್ಲಿ ತಲುಪಿ ಅಲ್ಲಿ ಒಂದು ಪೂಜೆ ಸಲ್ಲಿಸಿ ನಂತರ ಚರ್ಚ್ ಸ್ಟ್ರೀಟ್ ಇಂದ ಡಕ್ನಿಮರ ಬಂದು ಮಾರಿಯಮ್ಮ ಗುಡಿಯಲ್ಲಿ ಒಂದು ಪೂಜೆ ಸಲ್ಲಿಸಿ ಅಲ್ಲಿಂದ ಬೃಹತ್ ಸಮಾವೇಶ ಹೊರಡಲಿದೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾನಾ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ನಮ್ಮ ಸಮಿತಿಯ ಅಂದಾಜು ಪಟ್ಟಿದ ಪ್ರಕಾರ ಒಂದು 7ರಿಂದ 8 ಸಾವಿರ ಜನ ಸೇರಬೇಕು ಅಂತ ನಾವು ಸಮೀಕ್ಷೆ ಮಾಡಿದ್ದೀವಿ. ಅದಕ್ಕೆ ತಮ್ಮಗಳ ಸಹಕಾರ ಅತಿ ಮುಖ್ಯ. ದಯವಿಟ್ಟು ಎಲ್ಲ ಆಚರಿಸ್ತಿದ್ದೀವಿ. ಈಗಾಗಲೇ ತಿಥಿಮತಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ತಿಥಿಮತಿ ಹಾಗೂ ಕುಶಾಲನಗರ ಆಯೋಜಿಸುತ್ತಿದ್ದರು. ಆದರೆ ಅದು ಹನುಮ ಉತ್ಸವ ಅಂತ ಮಾಡ್ತಿದ್ರು. ಈಗ ನಮ್ಮ ಜಿಲ್ಲೆ ಪ್ರಥಮ ಬಾರಿಗೆ ಹನುಮ ಜಯಂತಿ ಆಚರಿಸುತ್ತಿದ್ದೀವಿ. ಅದರಿಂದ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರು ಬಂದು ಸೇರಿ ಇದನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಕೇಳ್ತೀನಿ. ಹಾಗೆ ನಾನಾ ರೀತಿಯ ಕಾರ್ಯಕ್ರಮಗಳಿವೆ. ಅದರಲ್ಲಿ ಬೆಳ್ಳಿ ರಥದಲ್ಲಿ ನಮ್ಮ ಉತ್ಸವ ಮೂರ್ತಿ ಹೊರಡುತ್ತೆ. ಅದರ ಜೊತೆ ಶಬ್ದಚಿತ್ರಗಳು, ಚಂಡೆ, ಭಜನಾ ಕುಣಿತ, ವೇಷಧಾರಿಗಳು, ವಾಲಗ ಇತ್ಯಾದಿ ಇರುತ್ತದೆ. 7 ಗಂಟೆಗೆ ತಾಲೂಕು ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ಇದೆ. ಮುಖ್ಯ ಅತಿಥಿಗಳಾಗಿ ಶರಣ್ ಪಂಪೇಲ್ ಹಾಗೂ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ. ಹನುಮ ಜಯಂತಿ ಆಯೋಜನಾ ಸಮಿತಿಯ ಕಾರ್ಯದರ್ಶಿ ಕೂತಂಡ ಸಚಿನ್ ಮಾತನಾಡಿ, ಹನುಮ ಜಯಂತಿಗೆ ಅಂದಾಜು 7ರಿಂದ 8 ಸಾವಿರ ಮಂದಿ ಸೇರುವ ನಿರೀಕ್ಷೆ ಇದೆ. ಹನುಮ ಜಯಂತಿ ಆಚರಣೆ ಹೆಚ್ಚು ಗಮನ ಸೆಳೀತಾ ಇದೆ ಎಂದರು. ವಿರಾಜಪೇಟೆ ನಗರದ ಕೂತಂಡ ಸಚಿನ್ ಅಂತ ಮಾತಾಡೋದು. ಈಗಾಗಲೇ ನಮ್ಮ ಅಧ್ಯಕ್ಷರಾದ ಅಂಜಪರವಂಡ ಅನಿಲ್ ನಮ್ಮ ಹನುಮಾನ್ ಜಯಂತಿ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಹೀಗೆ ಅವರು ಹೇಳಿದ ಪ್ರಕಾರ ನಗರದ ಅಲ್ಲಿ ಪ್ರತಿಯೊಂದು ಭಾಗದಲ್ಲಿ ನಗರ ಅಲಂಕಾರವೂ ಇರುತ್ತದೆ, ಹುಲಿವೇಷ ಕುಣಿತನೂ ಕೂಡ ಇರುತ್ತದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ಸಭಾ ಕಾರ್ಯಕ್ರಮಗಳು ಆದ ಮೇಲೆ ಭಾಷಣಗಾರರು ಭಾಷಣ ಆದಮೇಲೆ ಅನ್ನ ಸಂಪರ್ಣೆ ಕೂಡ ಇದೆ. ಅದೆಲ್ಲ ನಮ್ಮ ಹಿಂದೂ ಬಾಂಧವರು ಸೇವಿಸಿ ನಮ್ಮ ಹಿಂದೂ ಕಾರ್ಯಕ್ರಮವನ್ನು ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆಸಿಕೊಡಬೇಕಾಗಿ ಎನಿಸುತ್ತೇನೆ. ಇದು ಬರೀ ನಮ್ಮ ಕಾರ್ಯಕ್ರಮ ಅಲ್ಲ, ನಾವೆಲ್ಲ ಒಂದು ಅಂತ ಹೇಳುತ್ತಾ ಪ್ರತಿಯೊಬ್ಬ ಹಿಂದೂಗೆ ಒಂದು ಮನವಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಾರ್ಯಕ್ರಮಕ್ಕೆ ಸೇರಿ ನಮ್ಮ ಈ ಹನುಮಾನ್ ಜಯಂತಿಯನ್ನು ಯಶಸ್ವಿಗಳು ಮತ್ತು ಹನುಮ ಜಯಂತಿ ಭಕ್ತರು ಯಾವ ರೀತಿ ನಮ್ಮ ಹಿಂದೂ ಸಂಗಮಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿ ಪ್ರಚಾರವನ್ನು ಮಾಡಿ ತಂದು ಸೇರಿ ನಮ್ಮ ಒಂದು ಹಿಂದುತ್ವವನ್ನು ಮತ್ತಷ್ಟು ಒಗ್ಗೂಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸಮಿತಿಯ ಸದಸ್ಯ ಬಿಜಿ ಸಾಯಿನಾಥ್, ವಿರಾಜಪೇಟೆ ನಗರದ ಹನುಮ ಜಯಂತಿ ಆಯೋಜನಾ ಸಮಿತಿಯ ಸಾಮಾಜಿಕ ಜಾಲತಾಣದ ಶಿನೋಜ್, ಜಂಟಿ ಕಾರ್ಯದರ್ಶಿ ಪ್ರದೀಪ್ ರೈ, ಉಪಾಧ್ಯಕ್ಷರಾದ ಶಾನ್ ಚಂಗಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು.